ಜೀವಿಸಲು ಜೀವವಾಕ್ಯ. ಇತ್ತಲಾಗಿ ಅಬ್ರಹಾಮನು ಬೆಳಿಗ್ಗೆ ಎದ್ದು ತಾನು ಯೆಹೋವನ ಸನ್ನಿಧಿಯಲ್ಲಿ ನಿಂತಿದ್ದ ಸ್ಥಳಕ್ಕೆ ತಿರುಗಿ ಬಂದು ಸೊದೋಮ್ ಗೊಮೋರಗಳ ಕಡೆಗೂ ಆ ಎಲ್ಲಾ ಸೀಮೆಯ ಕಡೆಗೂ ನೋಡಿದಾಗ ಅಯ್ಯೋ, ಆ ಪ್ರದೇಶದಿಂದ ಹೊಗೆಯು ಆವಿಗೆಯ ಹೊಗೆಯಂತೆ ಏರಿತು. ಸೊದೋಮ್ ಪ್ರಾಚೀನ ಕಾಲದ ಅತ್ಯಂತ ದುಷ್ಟ ಪಟ್ಟಣವೆಂಬ ಕುಖ್ಯಾತಿಯನ್ನು ಪಡೆದಿತ್ತು ಮತ್ತು ದೇವರ ಕೋಪ ಹಾಗೂ ಪಾಪದ ನ್ಯಾಯ ತೀರ್ಪಿಗೆ ಮಾದರಿಯಾಗಿ ಅದು ನಾಶವಾಯಿತು. ಸೊದೋಮಿನ ಜನರು ಎಷ್ಟು ಪಾಪಿಗಳಾಗಿದ್ದರೆಂದರೆ ಅಲ್ಲಿನ ಹುಡುಗರು ಮುದುಕರು ಸಹಿತವಾಗಿ ಇಡೀ ಪಟ್ಟಣವೇ ದುಷ್ಟತನದಿಂದ ಕೂಡಿತ್ತು. ಲೋಕದ ನ್ಯಾಯ ಮತ್ತು ಹಿತವು ಸೊದೋಮಿನ ನಾಶನವನ್ನು ಬಯಸುತ್ತಾ ಇತ್ತು. ಲೋಟನು ತನ್ನ ಹೆಣ್ಣು ಮಕ್ಕಳಿಗೆ ಗೊತ್ತು ಮಾಡಿದ್ದ ಅಳಿಯಂದರಿಗೆ ಸೊದೋಮಿನ ನಾಶನದ ಬಗ್ಗೆ ತಿಳಿಸಿದಾಗ ಅವರಿಗೆ ಇವನು ಗೇಲಿ ಮಾಡುವವನಂತೆ ಕಂಡನು. ನಾಶದ ಮಾರ್ಗದಲ್ಲಿರುವವರಿಗೆ, ಪಾಪದಿಂದ ತುಂಬಿಕೊಂಡಿರುವವರಿಗೆ ಕೆಲವೊಮ್ಮೆ ದೇವರ ತೀರ್ಮಾನವಾಗಲಿ, ದೇವರ ವಾಕ್ಯಗಳಾಗಲಿ ಅಥವಾ ಸತ್ಯದ ಮಾತುಗಳಾಗಲಿ ಅರ್ಥ ಆಗುವುದಿಲ್ಲ. ದೇವರು ಅಬ್ರಹಾಮನ ಪ್ರಾರ್ಥನೆಗೆ ಉತ್ತರವಾಗಿ ಲೋಟನು ಸೊದೋಮಿನಿಂದ ಹೊರಗೆ ಬರುವ ತನಕ ಅದನ್ನು ನಾಶ ಮಾಡಲಿಲ್ಲ. ನೋಹನ ವಿಷಯದಲ್ಲಿಯೂ ನಾವು ಇದನ್ನು ನೋಡುತ್ತೇವೆ ಮತ್ತು ಈ ಯುಗದ ಸಮಾಪ್ತಿಯಲ್ಲಿ ದೇವಜನರ ವಿಷಯದಲ್ಲಿಯೂ ನಾವು ಇದನ್ನು ನೋಡಬಹುದು. ಲೋಟನ ಹೆಂಡತಿಗೆ ಆ ಸ್ಥಳವನ್ನು ಬಿಟ್ಟು ಬರಲು ಇಷ್ಟವಿರಲಿಲ್ಲ. ಹಾಗಾಗಿ ಕೊನೆಗೆ ಅವಳು ಕೂಡ ನಾಶವಾಗುತ್ತಾಳೆ.